ನೀತಿಯಲ್ಲಿ ಮೇಲು, ಜಾತಿಯಲ್ಲಿ ಕೀಳು, ಯಾರು ಇರುವರು ಹೇಳು, ಅವರೇ ಮೇಲು ಕೀಳು. ನ್ಯಾಯ ನೀತಿ ಧರ್ಮದ ನಂಬಿ ನಡೆದ ಮನುಜ ಮೇಲು, ಅನ್ಯಾಯ ಅನೀತಿ ಅಧರ್ಮದ ಹಿಂದೆ ನಡೆದ ಮಾನವ ಕೀಳು. ಮೋಸ ವಂಚನೆ ಕಪಟತನ ಇವುಗಳ ಜೊತೆ ನಡೆದವರು ಕೀಳು. ತಪ್ಪು ದಾರಿಯಲ್ಲಿ ನಡೆಯುವ ಮನುಜನ ತಿದ್ದಿ ಸರಿದಾರಿಗೆ ತರುವವನೇ ಮೇಲು. ಕೀಳು ಜಾತಿ ಎಂದು ಅಂಬೇಡ್ಕರರ ಅವಮಾನ ಮಾಡಿದ ಜನಗಳೇ ಜಾಸ್ತಿ. ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ವಿದ್ಯೆಯಲ್ಲಿ ಮೇಲಾದ ಇವರೇ ನಮ್ಮ ದೇಶದ ಆಸ್ತಿ. ಸಮಾಜದ ಅನಿಷ್ಟ ಪದ್ಧತಿಗಳ ಜೊತೆ ನಡೆದ ಮಾನವರೆಲ್ಲ ಕೀಳು. ರಾಷ್ಟ್ರ ಸಂವಿಧಾನ ಬರೆದು ಅನಿಷ್ಟ ಪದ್ಧತಿಗಳ ಓಡಿಸಿದ ಅಂಬೇಡ್ಕರ್ ಎಲ್ಲರಿಗಿಂತ ಮೇಲು. ಮೇಲು ಕೀಳಿನ ಬಟ್ಟೆಯನ್ನು ಹರಿದ, ಸಮಾನತೆಯ ಸೂಚಿದಾರದಿಂದ ಒಲೆದ, ಕಾನೂನಿನ ಚೌಕಟ್ಟನ್ನು ನಿರ್ಮಾಣ ಮಾಡಿದ, ದರ್ಪ ದೌರ್ಜನ್ಯಗಳಿಗೆ ಬೀಗ ಹಾಕಿ ಒಳಕೂಡಿದ. ಮೇಲು ಕೀಳಿನ ಭೇದವಿಲ್ಲದೆ ವಿದ್ಯೆ ನೀಡುವ ಅಕ್ಷರದ ಅವ್ವ ಸರಸ್ವತಿಗೆ ಇದೆಯ ಜಾತಿ. ವಿಧಿ ಬರಹ ಬರೆವ ಸರಸಿಜಾಕ್ಷನಿಗುಂಟೆ ಜಾತಿ, ಜಗದೊಡೆಯ ಶಿವನಿಗುಂಟೆ ಜಾತಿ. ಹಾಗಾದರೆ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿ ಭಾರತದ ಶ್ರೇಷ್ಠ ಸಂವಿಧಾನವ ರಚಿಸಿ ಭಾರತದ ಇತಿಹಾಸವನ್ನೇ ಬದಲಾಯಿಸಿದ ಸಂವಿಧಾನ ಪಿತನಿಗೆ ಜಾತಿಯ ಬಂಧ ಏಕೆ? ಸಂವಿಧಾನದ ನೆರಳಿನಲ್ಲಿ ಬಾಳುವ ಮನುಕುಲವೇ ಅಂಬೇಡ್ಕರರ ಒಂದು ಜಾತಿಗೆ ಸೀಮಿತ ಮಾಡಬೇಡವೇ? ಕುಲವೆಂದು ಹೊಡೆದಾಡುವ ಮನುಜ, ನೀ ಹೇಳು ಮೇಲಿನ ಯಾವ ಜಾತಿಗೆ ಸೇರಿದೆಯಾ ಎಂದು ನಿಜ. ಎಲ್ಲರಿಗೂ ಧನ್ಯವಾದಗಳು.